ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನೀವು ವೀಡಿಯೋದಲ್ಲಿ ನೋಡಿರೋ ಥರ ಡೆಮೋದಲ್ಲಿ ಯಾವ ಥರ ಒಂದು ವೀಡಿಯೋ ಕ್ರಿಯೇಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ನೀವು ಮೊದಲನೇದಾಗಿ ನನ್ನ ಒಂದು ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೀಟ್ ಮಾರ್ಕು ಮತ್ತು ಶೇಕ್ ಎಫೆಕ್ಟ್ದು. ಅವೆರಡು ನೀವು ಇಂಪೋರ್ಟ್ ಮಾಡ್ಕೊಂಡು ನೀವು ಮೊದಲನೇದಾಗಿ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡ್ಕೊಂಡ್ಮೇಲೆ ನೀವು ಕೆಳಗಡೆ ಇಲ್ಲಿ ಪ್ರಾಜೆಕ್ಟ್ ಅಂತ ಇರುತ್ತೆ ಅಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಾವೇನು ಬೀಟ್ ಮಾರ್ಕ್ ಕೊಟ್ಟಿರ್ತೀವಿ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೀವು ಕ್ಲಿಕ್ ಮಾಡ್ಕೊಂಡಿದ್ಮೇಲೆ ನಿಮಗೆ ಈ ಥರ ಒಂದು ಇಮೇಜ್ ಓಪನ್ ಆಗುತ್ತೆ. ನಾವು ಏನು ಫೋಟೋ ಆ್ಯಡ್ ಮಾಡಿದ್ದೀವಿ ನಿಮಗೆ ಮಾತ್ರ ಬೀಟ್ ಮಾರ್ಕ್ ಕೊಟ್ಟಿರ್ತೀವಿ. ಸೊ ನಿಮಗೆ ಇಲ್ಲಿ ಪ್ಲಸ್ ನೀವು ಲೈನ್ ಮೇಲೆ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಮ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ನೀವೊಂದು ಯಾವ ಒಂದು ಫೋಟೋ ಹಾಕ್ಕೊಬೇಕು ಅಂದ್ಕೊಂಡಿದ್ದೀರಾ ಸೊ ನೀವೊಂದು ಆ ಫೋಟೋನ ನೀವು ಅಪ್ಲೋಡ್ ಮಾಡ್ಕೊಬೇಕಾಗುತ್ತೆ. ನಾನು ಇಲ್ಲಿ ಆಲ್ರೆಡಿ ಫೋಟೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಅಪ್ಲೋಡ್ ಮಾಡಿದ್ಮೇಲೆ ರೈಟ್ ಸೈಡ್ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮತ್ತು ಈ ಲೈನ್ಗೆ ಕರೆಕ್ಟಾಗಿ ನಿಲ್ಸ್ಕೊಬೇಕಾಗುತ್ತೆ ಮತ್ತು ಫೋಟೋನ ನೀವು ಕರೆಕ್ಟಾಗಿ ಕ್ರಾಪ್ ಮಾಡ್ಕೊಬೇಕಾಗುತ್ತೆ. ನೋಡಿ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಲ್ಲ ಆ ಥರ. ಸೊ ಮತ್ತು ನೀವು ಎರಡನೇದಾಗಿ ಫೋಟೋ ಅಪ್ಲೋಡ್ ಮಾಡಬೇಕು ಅಂದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೊ ನೀವು ಅದೇ ಥರ ಮಾಡ್ಕೊಂಡು ಪ್ರತಿಯೊಂದು ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಈ ಥರ ಅದಾದಮೇಲೆ ಮತ್ತೆ ರೈಟಿಗೆ ಕ್ಲಿಕ್ ಮಾಡೋದು, ಮತ್ತು ಕ್ರಾಪ್ ಮಾಡ್ಕೊಂಡು ಫೋಟೋ ಕ್ರಿಯೇಟ್ ಮಾಡೋದು. ಸೊ ಇದೇ ಥರ ನೀವು ಪ್ರತಿಯೊಂದು ಏನು ಲೈನ್ ಕೊಟ್ಟಿದ್ದೀನಿ ನೀವು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ಫೋಟೋಗಳನ್ನ ನೀವು ಹಾಕ್ಬೇಕಾಗುತ್ತೆ. ಸೊ ಈ ಫೋಟೋ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಎರಡನೇದಾಗಿ ಶೇಕ್ ಎಫೆಕ್ಟ್ ಲಿಂಕ್ ಅಂತ ಕೊಟ್ಟಿರ್ತೀನಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತಂತೆ. ಸೊ ಅದರಲ್ಲಿ ನಿಮಗೆ ಬೇಜಾನ್ ನಾನು ಎಫೆಕ್ಟ್ಗಳ್ನ ಕೊಟ್ಟಿರ್ತೀನಿ. ಸೊ ನೀವು ಅದ್ರ ಮೂಲಕ ನೀವು ಆ ಎಫೆಕ್ಟ್ನ ನೀವು ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ. ಸೊ ನೋಡಿ ನಾನು ಶೇಕ್ ಎಫೆಕ್ಟ್ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ನಾನು ಶೇಕ್ ಎಫೆಕ್ಟ್ನ ನಿಮಗೆ ಇಂಪೋರ್ಟ್ ಮಾಡಿರ್ತೀನಿ. ಸೊ ನೋಡಿ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಎಫೆಕ್ಟ್ನ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಕಾಪಿನ ಮಾಡ್ಕೊಬೇಕಾಗತ್ತೆ ಈ ಎಫೆಕ್ಟು. ಸೊ ನೀವು ಇಲ್ಲಿ ಫೋಟೋದಲ್ಲಿ ಬಂದುಬಿಟ್ಟು ಇಲ್ಲಿ ನಿಮ್ಮ ಫೋಟೋ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಕಾಣಿಸ್ತಿದೆ ಲೆಫ್ಟಲ್ಲಿ, ಅದನ್ನು ನೀವು ಕ್ರಿಯೇಟ್ ಮಾಡಿ ಕಾಪಿ ಮಾಡ್ಕೊಬೇಕಾಗತ್ತೆ ಎಫೆಕ್ಟ್ನ. ಸೊ ನೀವು ಕಾಪಿ ಮಾಡಿದ್ರ ಅಂದರೆ ಸೊ ಪ್ರತಿಯೊಂದು ಫೋಟೋಗೆ ನೀವು ಅದೇ ಥರ ಬ್ಯಾಕ್ ಹೋಗಿ ನೀವು ಇಲ್ಲಿ ಎಫೆಕ್ಟ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಸೊ ನೀವು ಮಾಡಿದಿರ ಅಂದರೆ ನಿಮಗೆ ಲಾಸ್ಟಲ್ಲಿ ವಿಡಿಯೋ ಒಂದು ಸಖತ್ತಾಗಿ ಬರುತ್ತೆ. ಸೊ ನಾವು ಪ್ರತಿಯೊಂದು ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕು. ನಿಮ್ಮ ಒಂದು ಫೋಟೋದಲ್ಲಿ ಹೋಗಿ ಆ ಒಂದು ಎಫೆಕ್ಟ್ ನೀವೇನು ಕಾಪಿ ಮಾಡಿರ್ತೀರ ಅದನ್ನು ನೀವು ಪೇಸ್ಟ್ ಮಾಡಬೇಕಾಗತ್ತೆ. ಸೊ ನೋಡಿ ಈ ಥರ ಮಾಡಿದ್ದೀರಾ ಅಂದರೆ ಫ್ರೆಂಡ್ಸ್ ನಿಮಗೆ ಲಾಸ್ಟಲ್ಲಿ ನಾನು ಏನು ಡೆಮೋದಲ್ಲಿ ಹಾಕಿದ್ದೀನಿ ಆ ಥರ ಒಂದು ವೀಡಿಯೋ ಶೋ ಆಗ್ತಿರುತ್ತೆ. ಸೊ ನೆಕ್ಸ್ಟು ಇದು ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಒಂದು ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಕಮೆಂಟ್ ಮಾಡ್ಬೋದು, ನೆಕ್ಸ್ಟ್ ವೀಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.